ನಮಸ್ಕಾರ ಸ್ನೇಹಿತರೆ. ಉದ್ಯೋಗಂ ಪುರುಷ ಲಕ್ಷಣಂ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಈಗ ಈ ಮಾತನ್ನು ಉದ್ಯೋಗಂ ಮಾನವ ಲಕ್ಷಣಂ ಎಂದು ಬದಲಾಯಿಸಿಕೊಂಡಿದ್ದೇವೆ ಎಂಬ ರೀತಿಯಲ್ಲಿ ಇಂದು ಸ್ತ್ರೀ ಪುರುಷರಿಬ್ಬರು ಎಲ್ಲ ಕ್ಷೇತ್ರಗಳಲ್ಲೂ ದುಡಿಯುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಕೇವಲ ಮನೆಯ ಕೆಲಸಗಳಿಗೆ ಮೀಸಲಾಗಿದ್ದ ಸ್ತ್ರೀಯ ವೃತ್ತಿ ಜೀವನ ಇಂದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿ ನಿರ್ವಹಿಸುವಂತಾಗಿದೆ. ಒಂದು ಕುಟುಂಬ, ಹಳ್ಳಿ, ಸಮಾಜ, ರಾಜ್ಯ, ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ, ಬದಲಾವಣೆ ಹೊಂದಬೇಕಾದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕೆಲಸ ನಿರ್ವಹಿಸಲೇಬೇಕಾಗುತ್ತದೆ. ಆಗ ಅವರವರ ಶ್ರೇಯೋಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯೂ ಆಗುತ್ತದೆ. ಹಿಂದಿನ ಕಾಲದಲ್ಲಿ ಸಮಾಜದಲ್ಲಿ ವರ್ಣ ವ್ಯವಸ್ಥೆಯು ಜಾರಿಯಲ್ಲಿತ್ತು. ಆಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ಪಂಗಡಗಳಿದ್ದವು. ಇವುಗಳನ್ನು ಅವರುಗಳು ಮಾಡುತ್ತಿದ್ದ ವೃತ್ತಿಗೆ ಅನುಸಾರ ವಿಭಾಗಿಸಲಾಗಿತ್ತು. ಬ್ರಾಹ್ಮಣರು ವೇದಗಳನ್ನು ಓದುತ್ತಾ ಬೋಧಿಸುತ್ತಾ ಪೌರೋಹಿತ್ಯವನ್ನು ನಿರ್ವಹಿಸುತ್ತಿದ್ದರೆ, ಕ್ಷತ್ರಿಯರು ದೇಶದ ರಕ್ಷಕರಾಗಿದ್ದರು, ಅಂದರೆ ರಾಜವಂಶದವರೇ ಆಗಿದ್ದರು. ವೈಶ್ಯರು ಕೃಷಿ, ವ್ಯಾಪಾರದ ಜೊತೆಗೆ ಇತರೆ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು. ಕೊನೆಯ ವರ್ಗವಾದ ಶೂದ್ರರು ಈ ಮೇಲಿನ ಎಲ್ಲ ವರ್ಗಗಳ ಸೇವಕರಾಗಿದ್ದರು. ಇದನ್ನು ದಾಟಿದ ಮುಂದಿನ ಸಮಾಜದಲ್ಲಿ ಕಮ್ಮಾರ, ಚಮ್ಮಾರ, ಅಕ್ಕಸಾಲಿಗ, ಬಡಗಿ, ಮಡಿವಾಳ, ಕುಂಬಾರ ಹೀಗೆ ವೃತ್ತಿಯನ್ನು ಆಧರಿಸಿ ಜಾತಿ ವ್ಯವಸ್ಥೆಯೇ ಸೃಷ್ಟಿಯಾಯಿತು. ಆದರೆ ಈಗ ನಾವೆಲ್ಲರೂ ಆಧುನಿಕ ಕಾಲದಲ್ಲಿದ್ದೇವೆ. ನಮ್ಮ ಈಗಿನ ಸಮಾಜದಲ್ಲಿ ವೈದ್ಯಕೀಯ, ಶಿಕ್ಷಣ, ಆರಕ್ಷಕ, ಬ್ಯಾಂಕ್, ಅಂಚೆ ಮತ್ತು ತಂತಿ ವಿಭಾಗ, ವಿಜ್ಞಾನ, ತಂತ್ರಜ್ಞಾನ, ಸಾರಿಗೆ ಈ ಕ್ಷೇತ್ರಗಳಲ್ಲಿ ನಾವು ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. ಆದರೆ ಈ ಎಲ್ಲ ಅಭಿವೃದ್ಧಿಗೆ ಮೂಲವಾಗಿ ಕಾರಣಕರ್ತರು ಯಾರು? ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುತ್ತಿರುವಂತಹ ರೈತರು ಮತ್ತು ಸೈನಿಕರು. ರೈತರು ಒಂದು ದಿನ ದುಡಿಯದೆ ಕುಳಿತರೂ ನಾವೆಲ್ಲರೂ ಉಪವಾಸವೇ ಅಲ್ಲವೇ? ಹಾಗೆಯೇ ಸೈನಿಕರು ಮೈಮರೆತರೆ ದೇಶದ ಒಳಗೆ ನುಗ್ಗುವ ಆ ವೈರಿಗಳು ಅದೆಷ್ಟೋ. ನಾವು ಯಾವುದೇ ಕ್ಷೇತ್ರಗಳಲ್ಲಿ ಏನೇ ಸಾಧನೆಯನ್ನು ಮಾಡಿದ್ದರೂ ಕೂಡ ಈ ರೈತರ ಕೊಡುಗೆ ಹೆಚ್ಚು ಎಂಬುದು ನನ್ನ ಭಾವನೆ. ನಾವು ಉತ್ತಮ ಆಹಾರ ಸೇವಿಸಿ ಆರೋಗ್ಯದಿಂದಿರಲು ರೈತಾಪಿ ವರ್ಗವೇ ಕಾರಣ. ಹಾಗೆಯೇ ದೇಶದ ಸುತ್ತಲೂ ನಮ್ಮ ವೈರಿಗಳನ್ನು ಎದುರಿಸುತ್ತಾ ಹಗಲು ರಾತ್ರಿ ಎನ್ನದೇ ಕಾವಲು ಕಾಯುತ್ತಿರುವ ನಮ್ಮ ಸೈನಿಕರಿಗೆ ನಾವೆಷ್ಟೇ ಗೌರವ ಸಲ್ಲಿಸಿದರೂ ಸಾಲದು. ಸೈನಿಕರು ದೇಶದ ಸುತ್ತ ಕಾವಲು ಕಾಯುತ್ತಾ ದೇಶದ ಒಳಗೆ ನಾವೆಲ್ಲರೂ ನೆಮ್ಮದಿಯಿಂದಿರಲು ಕಾರಣರಾಗಿದ್ದಾರೆ. ಹಾಗೆಯೇ ಬಾಹ್ಯಾಕಾಶದ ವಿಚಾರಕ್ಕೆ ಬಂದರೆ, ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ದೇಶದ ಹೆಗ್ಗಳಿಕೆಗೆ ಕಾರಣವಾಗಿವೆ. ಬಾಹ್ಯಾಕಾಶದಿಂದ ಧರೆಗಿಳಿದ ಸುನಿತಾ ವಿಲಿಯಮ್ಸ್ ಮತ್ತು ತಂಡದವರ ಸಾಧನೆ ನಮಗೆಲ್ಲರಿಗೂ ತಿಳಿದಿರುವ ವಿಚಾರವೇ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ವೃತ್ತಿಯನ್ನು ನಿರ್ವಹಿಸಲೇಬೇಕು. ಎಷ್ಟೇ ಪದವಿಗಳನ್ನು ಪಡೆದಿದ್ದರೂ ಪಡೆಯದಿದ್ದರೂ ಯಾವ ಕೆಲಸವನ್ನು ಮೇಲು ಕೀಳು ಎಂದು ಭಾವಿಸದೆ ತನಗೆ ದೊರೆತ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸಲೇಬೇಕು. ಸರ್ಕಾರವೇ ಪ್ರತಿಯೊಬ್ಬರಿಗೂ ಕೆಲಸ ಕೊಡಲು ಸಾಧ್ಯವಿಲ್ಲ. ನಾವು ಉದ್ಯೋಗಗಳನ್ನು ನಮ್ಮ ಆಸಕ್ತಿ, ಕ್ರಿಯಾಶೀಲತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ. ಭಿಕ್ಷಾಟನೆ, ಕಳ್ಳತನ ಮಾಡುವುದನ್ನು ಬಿಟ್ಟು ಬೇರಾವ ಕೆಲಸಗಳು ಕೀಳಲ್ಲ ಅಲ್ಲವೇ ಸ್ನೇಹಿತರೆ? ಸ್ತ್ರೀ ಪುರುಷರಿಬ್ಬರೂ ಮನೆಯ ಒಳಗೂ ಹೊರಗೂ ಸಮಾನವಾಗಿ ದುಡಿದು ತಮ್ಮ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಯನ್ನೂ ಮಾಡಬೇಕಿದೆ.
ಇದಾಗಿತ್ತು ನನ್ನ ಈ ದಿನದ ಮಾತು. ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಸಮಯ ಕೊಟ್ಟು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಇನ್ನಷ್ಟು ನನ್ನ ಮಾತುಗಳನ್ನು ಕೇಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.